ಕಡಪ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಐನೆಕಿದು, ಸುಬ್ರಹ್ಮಣ್ಯ, ಬಿಳಿನೆಳೆ, ಶಿರಿಬಾಗಿಲು, ಕೊಂಬಾರು, ಕೋಣಾಜೆ, ಐತೂರು, ನೂಜಿಬಾಳ್ತಿಲ, ರೆಂಜಿಲಾಡಿ, ಶಿರಾಡಿ ಮುಂತಾದ 10 ಗ್ರಾಮಗಳ ಅರಣ್ಯ ಮೀಸಲು ಅರಣ್ಯಗಳ ಜಂಟಿ ಸರ್ವೆ ನಡೆಸಿ ಕ್ರೋಢೀಕೃತ ದಾಖಲೆಗಳನ್ನು ಸಿದ್ಧಪಡಿಸಿ ವರದಿ ನೀಡುವಂತೆ ಸರ್ಕಾರ ಆದೇಶ ಮಾಡಿದ್ದು, ನವೆಂಬರ್ 10ರಿಂದ ಜಂಟಿ ಸರ್ವೆ ಕಾರ್ಯ ನಡೆಯಲಿದೆ ಎಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಡಬ ತಾಲೂಕು ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಂಟಿ ಸರ್ವೆಗೆ ಆದೇಶಿಸುವ ಮೂಲಕ ಈ ಭಾಗದ ರೈತರ ಬಹುದಿನಗಳ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಎಂದಿದ್ದಾರೆ. ಕಡಬ ತಾಲೂಕಿನಲ್ಲಿ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆಯು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದರಿಂದ ರೈತಾಪಿ ಬಾಂಧವರು ತೀವ್ರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅರಣ್ಯದಂಚಿನ ರೈತ ಭೂಮಿ ಅಕ್ರಮ ಸಕ್ರಮದಡಿಯಲ್ಲಿ ಮಂಜೂರಾದರೂ ಅವರಿಗೆ ಆ ಭೂಮಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ವ್ಯವಹಾರ ನಡೆಸಲು ಸಾಧ್ಯವಾಗುತ್ತಿಲ್ಲ. ಪ್ಲಾಂಟಿಂಗ್ ಸಾಧ್ಯವಾಗದೆ ಮನೆ ಇನ್ನಿತರ ಕಟ್ಟಡ ಪರವಾನಿಗೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆ ಹಾಗೂ ಸ್ಥಳೀಯ ನಾಯಕರುಗಳು ಒಟ್ಟಾಗಿ ರಾಜ್ಯ ಅರಣ್ಯ ಸಚಿವರು ಹಾಗೂ ಕಂದಾಯ ಸಚಿವರುಗಳಿಗೆ ಮನವರಿಕೆ ಮಾಡಿ ಜಂಟಿ ಸರ್ವೆಗೆ ಆಗ್ರಹಿಸಿದ್ದೆವು. ಪರಿಣಾಮ ಸಚಿವರು ಜಂಟಿ ಸರ್ವೆಗೆ ಸೂಚಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಡಬ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಾರದಾ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸತೀಶ್ ನಾಯ್ಕ್, ಮೇಲಿನ ಮನೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಷ್ಟು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, ಸೋಮವಾರ, ಇದೇ ಬರುವ ಸೋಮವಾರ 10ನೇ ತಾರೀಕು ನಮಗೆ ಶಿವಮೊಗ್ಗದಿಂದ ಏನು ಸರ್ವೆ ಇಲಾಖೆ, ನಮ್ಮ ಅರಣ್ಯ ಇಲಾಖೆಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯ ಸರ್ವೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ನೇತೃತ್ವದ ಎಲ್ಲ ತಂಡವರು ನಮ್ಮ ಕಡಬ ತಾಲೂಕಿನ ಉಳಿದಿರತಕ್ಕಂತ ಎಲ್ಲ ಸುಮಾರು 90 ಭಾಗದಷ್ಟು ಉಳಿದಿದೆ ಇನ್ನು ಸರ್ವೆ ಮ್ಯಾಪನ ಫಾರೆಸ್ಟ್ ಜಂಟಿ ಸರ್ವೆ, ಅದನ್ನು ಸೋಮವಾರದಂದು ಪ್ರಾರಂಭಿಸುತ್ತಾರೆ. ಬಹಳ ಸಂತೋಷವಾಗಿದೆ. ಆದ್ದರಿಂದ ಈ ದಿನ ನಾವು ಏನು ಇವತ್ತೊಂದು ಅನೇಕ ವರ್ಷಗಳಿಂದ, ದಶಕಗಳಿಂದ ಬಾಕಿ ಇರುವಂತಹ ಈ ಒಂದು ಜಂಟಿ ಸರ್ವೆ ಕಾರ್ಯಕ್ರಮವನ್ನ ನಮ್ಮ ಅರಣ್ಯ ಸಚಿವರು ಇರಬಹುದು, ಕಂದಾಯ ಸಚಿವರು ಕೂಡ ಅದೇ ರೀತಿ ನಮಗೆ ಕಂದಾಯ ಸಚಿವರು ಕೂಡ ಇದಕ್ಕೆ ಸಮರ್ಪಕವಾದ ಸ್ಪಂದನವನ್ನು ನೀಡಿದ್ದಾರೆ. ಅದರ ಪ್ರಭಾವದಿಂದ ಇವತ್ತು ಅಳತೆ ಪ್ರಾರಂಭವಾಗಿದೆ. ಅವರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ರು. ಮೊನ್ನೆ ಮಂಗಳೂರು ಬರುವಂತಹ ಸಂದರ್ಭದಲ್ಲಿ ಏನು ಅದನ್ನೊಂದು ಸುಳ್ಯ ಭಾಗ ವಿಧಾನಸಭಾ ಕ್ಷೇತ್ರ ಆಗಿರತಕ್ಕಂಥ ಜನಸ ಮಾಡಬೇಕು ಅಂತ ಹೇಳಿ ಕಂದಾಯ ಇಲಾಖೆ ಅವರು ಕೂಡ ಎಸಿ ಇರಬಹುದು, ಡಿಸಿ ಇರಬಹುದು, ನಮ್ಮ ತಹಶೀಲ್ದಾರ್ ಎಲ್ಲರೂ ಈಗ ಅದಕ್ಕೆ ಸ್ಪಂದನೆ ನೀಡಿದ್ದಾರೆ. ಎಲ್ಲ ನಮ್ಮ ಇಲಾಖಾಧಿಕಾರಿಗಳಿಗೆ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಅರಣ್ಯ ಸಚಿವರು, ಕಂದಾಯ ಸಚಿವರು, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಿಗೆ, ಅದೇ ರೀತಿ ನಮ್ಮ MLC ಆಗಿರತಕ್ಕಂಥ ಮಂಜುನಾಥ ಭಂಡಾರಿ ಇರಬಹುದು, ನಮ್ಮ ಹರೀಶ್ ಕುಮಾರ್ ಅವರು